ನಮಸ್ಕಾರ ಗೈಸ್, ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಮೈ ನೇಮ್ ಇಸ್ ರೇವಣ್ಣ. ಇವತ್ತು ಏನಪ್ಪ ಅಂತಂದರೆ ಚೆಲ್ಮಲ್ಗೆ ಹೂ ಇದೆ, ಅದನ್ನು ಕುಯ್ಯಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿಂದ. ಬಟ್ಟು ಸ್ವಲ್ಪ ದಿನದಿಂದ ಸ್ಟಾಪ್ ಮಾಡಿದೆ. ಏನಕ್ಕೆ ಅಂತಂದರೆ ನನಗೆ ಅಷ್ಟೊಂದು ಎಡಿಟಿಂಗ್ ಗೊತ್ತಿಲ್ಲ, ಟೈಮು ಸಿಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇತ್ತು. ಅದರಿಂದ ಇಲ್ಲಿ ನೋಡ್ಬೋದು, ಫಸ್ಲು ಒಂದು ಕಡೆ ಅರಿಶಿನ ಹಾಕಿದ್ದೀವಿ, ಈ ಕಡೆನೂ ಅರಿಶಿನ ಹಾಕಿದ್ದೀವಿ. ಅಂದರೆ ಆ ಕಡೆ ಇದೆ ಚೆಲ್ಮಲ್ಗ ಹೂವು, ಅದನ್ನು ಕುಯ್ಯಕ್ಕೆ ಹೋಗ್ತಾಯಿದ್ದೀವಿ. ಇನ್ಮೇಲಿಂದ ನಾ ಮಾಡುವಂಥ ಬ್ಲಾಗು ಇಷ್ಟವಾದರೆ ಲೈಕ್ ಮಾಡಿ ಗೈಸ್. ಈ ಚಾಮಂತ ಕಾಣ್ತಿದ್ದೀನಿ, ಏನಪ್ಪ ಅದು ಚೆಲ್ಮಲ್ಗ. ಇದೇ ಕುಯ್ಬೇಕಾಗಿರೋ ಚೆಲ್ಮಲ್ಗ. ಒಂದು 20-25ರಿಂದ 30 kg ಒಳಗಡೆ ಕುಯ್ಬೇಕು. ಅಷ್ಟೊಂದು ಸಿಕ್ಕದ ಡೌಟು. ಈ ಕಡೆ ಅರ್ಧ ಕೂದಿದ್ದಾರೆ ನಮ್ಮ ತಂದೆ ತಾಯಿ, ಈ ಕಡೆ ಒಂದು ಸ್ವಲ್ಪ ಇದೆ, ಅದು ನೋಡೋಣ ಇವಾಗ ಕುಯ್ಯೋದು. ಆಲ್ಮೋಸ್ಟು ಎಲ್ಲ ರೈತರಿಗೆಲ್ಲ ಗೊತ್ತಿರುತ್ತದೆ, ಅವ್ರಿಗೆ ನಾವೇನು ತೋರಿಸ್ಕೊಡೋದು ಏನು ಅವಶ್ಯಕತೆ ಇಲ್ಲ. ಇವಾಗ ಒಂದು ಚೀಲ ಹೂವೆಲ್ಲ ಕೂದಾಯಿತು, ಮಾರ್ಕೆಟ್ಗೆ ಹೂ ತಗೋಯ್ತು. ನಾನು ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಇವಾಗ ಹೊರಗಡೆ ಹೋಗ್ತಾಯಿದ್ದೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ ವೀಡಿಯೋ ಮಾಡಲು ಸೆಲ್ಫಿ ಸ್ಟಿಕ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಮಡಗ್ಬಿಟ್ಟು ಗೇಟಲ್ಲಿ ಸ್ಟ್ಯಾಂಡ್ ಬರುತ್ತಲ್ಲ, ಇಲ್ಲಿ ಮಡಗ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ. ಐಡಿಯಾ ಬಂತು, ಈ ಥರ ಎಲ್ಲೆಲ್ಲರ ಮಡಗ್ಬಿಟ್ಟು ಮಾಡ್ಬೋದಲ್ಲ ಅಂತ. ಓಕೆ, ಲೆಟ್ಸ್